ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಭಯದಿಂದ ಡೆಲ್ಲಿಗೆ ಓಡೋಗಿರ್ಬೋದು. ಏಕೆಂದರೆ ಅನೇಕ ಹಿರಿಯ ಸಚಿವರು, ಬಿ ಆರ್ ಪಾಟೀಲ್ ಅನುಭವಿ, ರಾಜು ಕಾಗೆ ಇವರೆಲ್ಲರನ್ನ ಬೆಂಬಿಸಿ ಬಹಿರಂಗವಾಗಿ ಸಾಗರದ ನನ್ನ ಸ್ನೇಹಿತ ಬೇಳೂರು ಗೋಪಾಲ್ ಕೃಷ್ಣ ಇವರು 3 ಜನ ಇದರ ಹಿಂದೆ ನಮ್ಮ ವಿಚಾರಕ್ಕೆ ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ಭಾಳಷ್ಟು ಶಾಸಕರಿದ್ದಾರೆ. ಇವತ್ತು ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ಅಭಿವೃದ್ಧಿ ಶೂನ್ಯ, ಕ್ಷೇತ್ರಕ್ಕೆ ನಾವು ಹೋದರೆ ಜನ ಹೊಡಿತಾರೆ, ನಾವು ರಾಜೀನಾಮೆ ಕೊಡ್ತೀವಿ ಅಂತ ಒಬ್ಬ ಶಾಸಕರು ಹೇಳಿದರೆ, ಇವತ್ತು ಸರ್ಕಾರದಲ್ಲಿ ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗಳಿಗೆ ಕಮಿಷನ್ ಕೊಟ್ಟರೆ ಮಾತ್ರ ಆಗಿದೆ. ನನ್ನ ಪತ್ರಕ್ಕೆ ಬೆಲೆ ಇಲ್ಲ. ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಮಿಷನ್ ಕೊಟ್ಟು ಅವನು 900,000 ಮನೆಗಳನ್ನು ತರ್ತಾ ಇದ್ದಾನೆ ಅಂಥೇಳಿ ಹಿರಿಯ ಶಾಸಕರು ಹೇಳಿಕೆ ಕೊಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋವಾಗ್ತದೆ. ನಾನು ಶಾಸಕನಾಗಿ 2 ವರ್ಷ ಆಯಿತು, ಒಂದು ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಉದಾಹರಣೆಗೆ ತರೀಕೆರೆ ಮತ್ತು ಹೊಸದುರ್ಗಕ್ಕೆ ಈ ಕುಡಿಯೋ ನೀರಿನ ಹೋರಾಟ ಮಾಡ್ತಿದ್ವಿ, ಅದು ಈ ಸರ್ಕಾರದ್ದಲ್ಲ, ಅದು ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರದ್ದು. ಇವತ್ತೇನಾದರೂ ಕೆಲಸ ಆಗಿದ್ರೆ ಭಾರತೀಯ ಜನತಾ ಪಕ್ಷದ ಅವಧಿಯಲ್ಲಾದಂಥ ಕಾಮಗಾರಿಗಳನ್ನು ಇವರು ಕುಂಟುತ್ತಾ ಮಾಡ್ತಾ ಇದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರ ಮತ್ತು ಅಧಿಕಾರಿಗಳಿಗೆ 4 ತಿಂಗಳು ಸಂಬಳ ಕೊಟ್ಟಿರಲಿಲ್ಲ. 4 ತಿಂಗಳು ಸಂಬಳ ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಕೊಟ್ಟಿರಲಿಲ್ಲ. ಶಾಸಕರಾದ ತಕ್ಷಣ ಕಾರ್ ಲೋನ್ ಕೊಡ್ತಾರೆ, ಕಾರ್ ಲೋನ್. ನಾನು ಸಾಲಕ್ಕಾಗಿ ಅರ್ಜಿ ಹಾಕಿ 1 ವರ್ಷ ಆಗಿತ್ತು. 1 ವರ್ಷಕ್ಕೆ ಮೊನ್ನೆ ಬಿಡು, ಅದು ಬರೀ ನನಗೊಬ್ಬನಿಗೆ ಅಂದರೆ ತಪ್ಪಾಗತ್ತೆ. ನನ್ನ ಜೊತೆ ಕಾಂಗ್ರೆಸ್ಸಿನ 4 ಶಾಸಕರ ಅರ್ಜಿ ಕೂಡ 1 ವರ್ಷ ಆದಮೇಲೆ ಹಣ ಬಿಡುಗಡೆ ಮಾಡಿದರು. ಅಂದರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಾನು ಅಷ್ಟು ಬಜೆಟ್ ಮಂಡಿಸಿದ್ದೀನಿ, ಇಷ್ಟು ಬಜೆಟ್ ಮಂಡಿಸಿದ್ದೀನಿ ಅಂತಾರೆ ಸಿದ್ದರಾಮಯ್ಯನವರು. ಏನು ಸ್ವಾಮಿ, ಇದೇನಾ ನೀವು ಬಜೆಟ್ ಮಂಡಿಸಿರ್ತಕ್ಕಂಥದ್ದು? ಇವತ್ತು ರಾಜ್ಯಾದ್ಯಂತ ಈ ಕಮಿಷನ್ ಏನು ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ಅದರ ವಿರುದ್ಧ ಹೋರಾಟ ಪ್ರಾರಂಭ ಆಗ್ತದೆ. ಆ ಹೋರಾಟದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಹೋರಾಟದಲ್ಲಿ ಭಾಗವಹಿಸ್ತೇವೆ.